ಜೂನ್ 2, 2026 ಪಾಟ್ನಾದ ಮುಸಲ್ಲಾಪುರ್ ಹಾಟ್. ಇದು ಬಿಹಾರದ ಲಕ್ಷಾಂತರ ಮಕ್ಕಳು ಸರ್ಕಾರಿ ನೌಕರಿ ಕನಸು ಹೊತ್ತು ಕೋಚಿಂಗ್ ಪಡೆಯಲು ಬರುವಂಥ ಒಂದು ಸ್ಥಳವಾಗಿದೆ. ಆ ರಾತ್ರಿ ಅಲ್ಲಿನ ಒಂದು ಕೋಚಿಂಗ್ ಸೆಂಟರ್ ಮೇಲೆ ದಾಳಿ ನಡೆಸಲಾಗುತ್ತದೆ. 15-20 ಜನರು ಕಲ್ಲತ್ತೂರಾಟ ಮಾಡ್ತಾರೆ, ಆಫೀಸ್ನ ಧ್ವಂಸ ಮಾಡ್ತಾರೆ, ಹಾಗೆ ಅಲ್ಲಿದ್ದಂತಹ ಹೋರ್ಡಿಂಗ್ಸ್ಗಳನ್ನ ಹರಿದಾಕ್ತಾರೆ. ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನು ಎಷ್ಟು ಕ್ರೂರವಾಗಿ ಹೊಡಿತಾರೆ ಅಂತಂದರೆ ಆತನನ್ನು ಆಸ್ಪತ್ರೆಗೆ ದಾಖಲಿಸಬೇಕಾಗುತ್ತದೆ. ನಂತರ ಕತ್ಲಲ್ಲಿ ಗುಂಡು ಹಾರಿಸುವ ಶಬ್ದ ಇಡೀ ಪ್ರದೇಶದಲ್ಲಿ ಪ್ರತಿಧ್ವನಿಸುತ್ತದೆ. ಇದು ಯಾವುದೇ ಸಾಮಾನ್ಯ ಕೋಚಿಂಗ್ ಸೆಂಟರ್ ಅಲ್ಲ, ಇದು ಖಾನ್ ಸರ್ ಅವರ ಕೋಚಿಂಗ್ ಸೆಂಟರ್ ಆಗಿತ್ತು. ಹಾಗಾದರೆ ಆ ಖಾನ್ ಸರ್ ಯಾರು? ಅವರು ಭಾರತದ ಅತ್ಯಂತ ಪ್ರಸಿದ್ಧ ಶಿಕ್ಷಕರಲ್ಲಿ ಒಬ್ಬರಾಗಿದ್ದರು. ಅವರ ಯೂಟ್ಯೂಬ್ ಚಾನಲಲ್ಲಿ 2.5 ಕೋಟಿಗಿಂತಲೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆದರೆ ಕಥೆಯಲ್ಲಿನ ಟ್ವಿಸ್ಟ್ ಏನಪ್ಪ ಅಂತಂದರೆ, ದಾಳಿಯಾಗಿದ್ದು ಅವರ ಕೋಚಿಂಗ್ ಸೆಂಟರ್ ಮೇಲೆ. ನಂತರ ಕೆಲವು ದಿನಗಳ ನಂತರ ಅಟೆಂಪ್ಟ್ ಟು ಮರ್ಡರ್, ಕೊಲೆ ಯತ್ನ ಮತ್ತು ಆರ್ಮ್ಸ್ ಆ್ಯಕ್ಟ್ನಂತಹ ಒಂದು ಗಂಭೀರ ಆರೋಪವನ್ನು ಸ್ವತಃ ಖಾನ್ ಸರ್ ಮೇಲೆ ಹೊರಿಸಲಾಗುತ್ತೆ. ಅಂದರೆ ಯಾರ ಮೇಲೆ ದಾಳಿ ನಡೀತೋ ಅವರೇ ಆರೋಪಿ ಆಗಿಬಿಟ್ರು. ಸೊ ಇದೆಲ್ಲ ಕೇವಲ ಒಂದು ಆರಂಭವಷ್ಟೇ ಆಗಿತ್ತು. ಹಾಗಾದರೆ ಅಂದು ಆ ರಾತ್ರಿ ಅಸಲಿಗೆ ಏನಾಗಿತ್ತು? ಖಾನ್ ಸರ್ ಅವರ ಮೇಲೆ ಈ ಥರ ಒಂದು ಪಿತೂರಿ ನಡೆಸ್ತಿರೋದಾದರೂ ಯಾಕೆ? ಸೊ ಇದರ ಕಂಪ್ಲೀಟ್ ಒಂದು ಅಸಲಿ ಸತ್ಯನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಕೊನೆ ತನಕ ಈ ವಿಡಿಯೋನ ನೋಡಿ. ಸೊ ನಿಮಗೆ ಅರ್ಥ ಆಗುತ್ತೆ ಯಾಕೆ ಈ ಪಿತೂರಿನ ನಡೆಸಲಾಯಿತು ಅಂತ. ಸೊ ಮೊದಲನೇದಾಗಿ ಖಾನ್ ಸರ್ ಅವರ ಬೆಳವಣಿಗೆ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಒಂದು ಸಣ್ಣ ಕೋಣೆಯಿಂದ ರಾಷ್ಟ್ರೀಯ ಮಟ್ಟದ ಖ್ಯಾತಿಯವರೆಗೆ ಅವ್ರು ಹೇಗೆ ಬೆಳೆದರು ಅನ್ನೋದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ 2019ರಲ್ಲಿ ಖಾನ್ ಸರ್ ಖಾನ್ GS ರಿಸರ್ಚ್ ಸೆಂಟರ್ ಎನ್ನ ಹೆಸರಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ಪ್ರಾರಂಭಿಸ್ತಾರೆ. ಅವರು ತಮ್ಮದೇ ಆದಂಥ ಶೈಲಿಯಲ್ಲಿ ತುಂಬ ಕಠಿಣವಾದಂಥ ವಿಷಯಗಳನ್ನು ಸಹ ಹಾಸ್ಯ ಮತ್ತು ಕಥೆಗಳ ಮೂಲಕ ಸುಲಭವಾಗಿ ವಿವರಿಸ್ತಿದ್ರು. ಕ್ರಮೇಣ ಅವರ ಚಾನಲ್ ಎಷ್ಟು ಜನಪ್ರಿಯವಾಯಿತು ಅಂದರೆ ಇಂದು ಅವರ ಚಾನಲಲ್ಲಿ 2.5 ಕೋಟಿಗಿಂತಲೂ ಹೆಚ್ಚು ಸಬ್ಸ್ಕ್ರೈಬ್ಸ್ ಇದ್ದಾರೆ. ಅಂದರೆ ಅಷ್ಟು ದೊಡ್ಡ ಮಟ್ಟಿಗೆ ಅವರು ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಅವರು ಯಾಕೆ ಅಷ್ಟೊಂದು ಫೇಮಸ್ ಆದರು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಇದೆ. ಸೊ ಒಂದು ಕಡೆ ಲಕ್ಷ ಸುಲಿಯುವ ಸಾಂಪ್ರದಾಯಿಕ ದುಬಾರಿ ಕೋಚಿಂಗ್ ಸೆಂಟರ್ಗಳು ಮತ್ತು ಆಸ್ಪತ್ರೆಗಳಿದ್ದರೆ, ಇನ್ನೊಂದು ಕಡೆ ಖಾನ್ ಸರ್ ಅವರ ಒಂದು ಚಿಂತನೆ ಹೇಗಿತ್ತಂದರೆ ಅತಿ ಕಡಿಮೆ ವೆಚ್ಚದಲ್ಲಿ ಒಂದು ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗುವಂತಹ ಒಂದು ಕೆರಿಯರ್ನ ಸೆಟ್ ಮಾಡಬೇಕು ಅಂತ ಅವರು ಯೋಚಿಸ್ತಿರ್ತಾರೆ. ಸೊ ಪಾಟ್ನಾದಲ್ಲಿ ಅವರು ಇತ್ತೀಚೆಗೆ ತೆರೆದಂಥ ಒಂದು ಆಸ್ಪತ್ರೆಯಲ್ಲಿ ರಕ್ತ ಪರೀಕ್ಷೆ ಕೇವಲ ₹7, ಹಾಗೆ ECGಗೆ ಬರೀ ₹25 ಅವ್ರು ಚಾರ್ಜ್ ಮಾಡ್ತಾರೆ. ಸೊ ಇದು ನಿಜಕ್ಕೂ ಜನಸಾಮಾನ್ಯರಿಗೆ ಒಂದು ದೊಡ್ಡ ವರದಾನವಾಗಿರುತ್ತೆ. ಆದರೆ ಈ ಬೆಳವಣಿಗೆ ಕೆಲವು ದೊಡ್ಡ ಕೋಚಿಂಗ್ ಮಾಫಿಯಾಗಳಿಗೆ ನುಂಗಲಾರದ ತುತ್ತಾಗುತ್ತೆ. ಎರಡನೇದಾಗಿ ನೀಟ್ ಪರೀಕ್ಷೆ ಕಿಡಿ. ಸೊ ಇದು ಈ ಇಡೀ ಸಂಘರ್ಷದ ಮೂಲಬಿಂದು ಅಂತಲೇ ಹೇಳ್ಬೋದು. 22 ಲಕ್ಷ ಎಂಬ ಒಂದು ಬೃಹತ್ ಸಂಖ್ಯೆ ಇದೆಲ್ಲ, ಇದು ನೀಟ್ ಪರೀಕ್ಷೆಯ ಪೇಪರ್ ಲೀಕ್ನಿಂದಾಗಿ ಅತಂತ್ರರಾದ ವಿದ್ಯಾರ್ಥಿಗಳ ಸಂಖ್ಯೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಮಕ್ಕಳ ಒಂದು ಭವಿಷ್ಯ ತಲೆ ಕೆಳಗಾದಾಗ ಸಹಜವಾಗಿ ಆಕ್ರೋಶ ಭುಗಿಲೇಳುತ್ತೆ. ಸೊ ಈಗ ಈ ಟೈಮ್ನ ನಾನು ಸ್ವಲ್ಪ ನೋಡೋಣ. ಈ ಇಡೀ ವಿವಾದ ಎಂಡ್ ಟು ಎಂಡ್ ಚಿತ್ರಣವನ್ನು ತೋರಿಸುತ್ತೆ. ಮೇ 3ಕ್ಕೆ ಪರೀಕ್ಷೆ ನಡೆಯುತ್ತೆ. ಮೇ 12 ಪರೀಕ್ಷೆ ರದ್ದಾಗುತ್ತೆ. ಮೇ 29 TV ಚಾನಲ್ಗಳಲ್ಲಿ ಡಿಬೇಟ್ಗಳು ಮತ್ತು ಜಗಳಗಳು. ಜೂನ್ 2 ಕೋಚಿಂಗ್ ಸೆಂಟರ್ ಮೇಲೆ ಮಧ್ಯರಾತ್ರಿ ದಾಳಿ ನಡೆಯುತ್ತೆ. ಜೂನ್ 5 ಕೊಲೆ ಯತ್ನದ ಮೇಲೆ FIR ದಾಖಲಾಗುತ್ತೆ ಖಾನ್ ಸರ್ ಮೇಲೆ. ಹಾಗೆ ಜೂನ್ 7ರಂದು ಮಾನನಷ್ಟ ಮೊಕದ್ದಮೆಯನ್ನು ಖಾನ್ ಸರ್ ಮೇಲೆ ಹಾಕ್ತಾರೆ. ಸೊ ರದ್ದಾದ ಒಂದು ಪರೀಕ್ಷೆಯ ವಿಚಾರ ಎಷ್ಟು ತ್ವರಿತವಾಗಿ ಗಂಭೀರ ಕ್ರಿಮಿನಲ್ ಆರೋಪಗಳ ಹಂತಕ್ಕೆ ತಲುಪಿತು ಅನ್ನೋದು ನಿಜಕ್ಕೂ ಬೆಚ್ಚಿ ಬೀಳಿಸುವಂಥದ್ದೇ. ನಂತರ ಮಾಧ್ಯಮ ಮತ್ತು ಶಿಕ್ಷಕರ ನಡುವೆ ಸಂಘರ್ಷ ಶುರುವಾಗುತ್ತೆ. ಇದು ಅಕ್ಷರಶಃ ತಾಳ್ಮೆಯ ಕಟ್ಟೆ ಒಡೆದ ಕ್ಷಣ ಅಂತಲೇ ಹೇಳ್ಬೋದು. ಮೂಲಗಳ ಪ್ರಕಾರ ಅಂದು ಲೈವ್ TV ಪ್ರಸಾರದಲ್ಲಿ ಪ್ರಮುಖ ನಿರೂಪಕಿಯೊಬ್ಬರು ಯೂಟ್ಯೂಬ್ ಶಿಕ್ಷಕರ ಮೇಲೆ ತೀವ್ರ ವಾಗ್ದಾಳಿ ನಡೆಸ್ತಾರೆ. ಸೊ ಅವ್ರು ಹೇಳ್ತಾರೆ, ನಿಮಗೆ ಸರಿಯಾದ ಜ್ಞಾನವೇ ಇಲ್ಲ, ಕೇವಲ ವೀಕ್ಷಣೆಗೆ ಮತ್ತು ಹಣ ಮಾತ್ರ ಬೇಕಾಗಿದೆ ಅಂತ ನೇರವಾಗಿ ಹೇಳುವ ಮೂಲಕ ಅವರನ್ನು ಕೋಚಿಂಗ್ ಮಾಫಿಯಾ ಅಂತ ಕರೀತಾರೆ. ಸೊ ಖಂಡಿತವಾಗಿಯೂ ಶಿಕ್ಷಕರು ಸುಮ್ಮನೆ ಕೂರಲಿಲ್ಲ. ಅವರು ತಕ್ಷಣವೇ ತಿರುಗೇಟು ನೀಡ್ತಾರೆ. ಸೊ ನೀವು ಮಾಡುವುದೆಲ್ಲ ವಂಚನೆ, ನೀವು ಸುಳ್ಳು ಸುದ್ದಿಗಳನ್ನೇ ಹರಡುತ್ತಿದ್ದೀರಾ, ಮಾಧ್ಯಮಗಳು ವ್ಯವಸ್ಥೆಯನ್ನು ರಕ್ಷಿಸುತ್ತಿವೆ ಅಂತ ಶಿಕ್ಷಕರು ನೇರವಾಗಿ ಆರೋಪಿಸ್ತಾರೆ. ವಿಷಯ ಅಲ್ಲಿಗೆ ನಿಲ್ಲಿಲ್ಲ. ಮೂಲಗಳ ಪ್ರಕಾರ ಶಿಕ್ಷಕರು ಶಿಕ್ಷಣ ಸಚಿವ ರಾಜೀನಾಮೆಗೆ ಪಟ್ಟು ಹಿಡಿತಾರೆ ಮತ್ತು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಅಂದರೆ NTA ಬಹಿರಂಗವಾಗಿ ಕಳ್ಳ ಅಂತ ಕರೀತಾರೆ. ಲಕ್ಷಾಂತರ ಕೋಪಗೊಂಡ ವಿದ್ಯಾರ್ಥಿಗಳ ಪರವಾಗಿ ಶಿಕ್ಷಕರು ನೇರವಾಗಿ ಅಧಿಕಾರದಲ್ಲಿರುವನ್ನೇ ಪ್ರಶ್ನಿಸುತ್ತಾರೆ.
ಸೊ ಅದರಿಂದ ಸಂಘರ್ಷ ಕುದಿಯೋ ಬಿಂದುವನ್ನು ತಲುಪುತ್ತೆ. ನಂತರ ಮಧ್ಯರಾತ್ರಿಯ ಕೋಚಿಂಗ್ ಸೆಂಟರ್ ಮೇಲೆ ದಾಳಿ ನಡೆಯುತ್ತೆ. ಮಾತುಗಳ ಜಗಳ ಭೌತಿಕ ಸಂಘರ್ಷವಾಗಿ ಬದಲಾದದ್ದು ಇಲ್ಲೇ. ಆರಂಭದಲ್ಲಿ ಪ್ರತಿಸ್ಪರ್ಧಿ ಕೋಚಿಂಗ್ ಮಾಲೀಕನೊಬ್ಬನನ್ನು ಇದಕ್ಕೆ ಕಾರಣ ಅಂತ ಪೊಲೀಸರು ಬಂಧಿಸ್ತಾರೆ. ಆದರೆ ಕತೆ ಇಲ್ಲಿ ಒಂದು ದೊಡ್ಡ ತಿರುವು ಪಡೆದುಕೊಳ್ಳುತ್ತೆ. ಮೊದಲು ಗುಂಡು ಹಾರಿಸಿದ್ದಕ್ಕೆ ಯಾವುದೇ CCTV ಪುರಾವೆ ಇಲ್ಲ ಅಂತ ಪೊಲೀಸರು ಹೇಳ್ತಾರೆ. ಆಮೇಲೆ ಕಾನ್ಸರ್ ಅವರ ಗಾರ್ಡುಗಳೇ ಸ್ವತಃ ಗುಂಡು ಹಾರಿಸುತ್ತಿರುವ ವಿಡಿಯೋ ಹೊರಬರುತ್ತೆ. ಅದಾದಮೇಲೆ ಕಾನ್ಸರ್ ಆದೇಶದ ಮೇರೆಗೆ ಗುಂಡು ಹಾರಿಸಿದ್ದಾಗಿ ಗಾರ್ಡ್ಗಳು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ಒಂದು ಸುದ್ದಿನೂ ಕೂಡ ಹೊರಗೆ ಬರುತ್ತೆ. ಅಂತಿಮವಾಗಿ ಕಾನ್ಸರ್ ವಿರುದ್ಧವೇ ಶಸ್ತ್ರಾಸ್ತ್ರ ಕಾಯ್ದೆ ಮತ್ತು ಕೊಲೆ ಯತ್ನದ ಆರೋಪ ದಾಖಲಾಗುತ್ತೆ. ದಾಳಿಗೆ ಒಳಗಾದ ಸಂತ್ರಸ್ತನೇ ಏಕಾಏಕಿ ಪ್ರಮುಖ ಆರೋಪಿಯಾಗಿ ಬದಲಾದದ್ದು ನಿಜಕ್ಕೂ ಒಂದು ಅಚ್ಚರಿಯ ವಿಷಯ. ಸೊ ವ್ಯವಸ್ಥೆ ಎಷ್ಟು ವೇಗವಾಗಿ ಪ್ರತಿಕ್ರಿಯಿಸಿತು ಅನ್ನೋದಕ್ಕೆ ಈ ಟೈಮ್ಲೈನ್ ನೋಡಿ. ಸೊ ಜೂನ್ 2ರಂದು ಸೆಂಟರ್ ಮೇಲೆ ದಾಳಿಯಾಗುತ್ತೆ. ಜೂನ್ 5ರಂದು FIR ದಾಖಲು ಮಾಡ್ತಾರೆ. ಜೂನ್ 5ರ ವಾರ ಅಗ್ನಿ ಸುರಕ್ಷತಾ ಆಡಿಟ್ ನೆಪದಲ್ಲಿ ಸೆಂಟರ್ ಸೀಲ್ ಮಾಡುವ ಬೆದರಿಕೆಯನ್ನು ಹಾಕ್ತಾರೆ. ಹಾಗೆ ಜೂನ್ 7ರಂದು ಭಾರೀ ಮಾನನಷ್ಟ ಮೊಕದ್ದಮೆ ಸಲ್ಲಿಕೆ ಮಾಡ್ತಾರೆ. ಸೊ ಇದೆಲ್ಲ ನೋಡಿದರೆ ಎಲ್ಲ ಕಡೆಯಿಂದಲೂ ಏಕಕಾಲದಲ್ಲಿ ಕಾನೂನು ಮತ್ತು ಅಧಿಕಾರಶಾಹಿ ಒತ್ತಡಗಳು ಅಪ್ಪಳಿಸದಂತೆ. ಸೊ ಇದೆಲ್ಲ ಆದ ನಂತರ ಮಾನನಷ್ಟ ಮತ್ತು ಕಾನೂನು ಕ್ರಮ ಅಂದರೆ ನ್ಯಾಯಾಲಯದ ಕದನ ಶುರುವಾಗುತ್ತೆ. ಕ್ರಿಮಿನಲ್ ಕೇಸ್ಗಳ ಜೊತೆಗೆ ಭಾರೀ ಸಿವಿಲ್ ಕೇಸ್ ಕೂಡ ಬೀಳುತ್ತೆ. TV ನಿರೂಪಕಿಯಿಂದ ಡೆಲ್ಲಿ ಹೈಕೋರ್ಟ್ನಲ್ಲಿ ಬರೋಬ್ಬರಿ 330 ಪುಟಗಳ ಮಾನನಷ್ಟ ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಕೇಳಿದ ಪರಿಹಾರ ಎಷ್ಟು ಗೊತ್ತಾ? ಭರ್ಜರಿ 2 ಕೋಟಿ ರೂಪಾಯಿಗಳು. ಸೊ ಮೂಲಗಳ ಪ್ರಕಾರ ಇಲ್ಲಿ ಸಾರ್ವಜನಿಕ ನಿರೂಪಣೆಯಲ್ಲಿ ಒಂದು ನಾಟಕೀಯ ಬದಲಾವಣೆ ನಡೆಯುತ್ತೆ. ಮೊನ್ನೆವರೆಗೂ ಮುಖ್ಯ ವಾಹಿನಿಯ ಮಾಧ್ಯಮಗಳಿಂದ ಆದರ್ಶ ರಾಷ್ಟ್ರವಾದಿ ಅಂತ ಕೊಂಡಾಡಲ್ಪಟ್ಟಿದ್ದ ವ್ಯಕ್ತಿಯನ್ನು ರಾತ್ರೋರಾತ್ರಿ ಪರಾರಿಯಾಗಿರುವ ಫೈಜಲ್ ಖಾನ್ ಅಂತ ಬಿಂಬಿಸಲಾಗುತ್ತೆ. ಆನ್ಲೈನ್ ಟ್ರೋಲ್ ಸೆಲ್ಗಳು ಅವರ ಧಾರ್ಮಿಕ ಗುರುತನ್ನು ಬಳಸಿಕೊಂಡು ಅವರನ್ನು ಗುರಿಯಾಗಿಸಿ ನಿಂದಿಸಲು ಶುರು ಮಾಡ್ತಾರೆ. ಸೊ ಕೊನೆಯದಾಗಿ ವ್ಯವಸ್ಥಿತವಾಗಿ ದಮನ ಮಾಡುವಂಥ ಪರಿಣಾಮ. ಇದು ಖಂಡಿತವಾಗಿಯೂ ಇತರರಿಗೊಂದು ಎಚ್ಚರಿಕೆಯೇ. ಕಾನ್ಸರ್ ವಿವಾದವು ಕೇವಲ ಒಬ್ಬ ಶಿಕ್ಷಕನ ಮೇಲಿನ ದಾಳಿಯಲ್ಲ. ಇದು ಇಡೀ ಶಿಕ್ಷಣ ವ್ಯವಸ್ಥೆಯಲ್ಲಿರುವ ಮಾಫಿಯಾದ ಮುಖವಾಡನ್ನು ಕಳಚಿ ತೋರಿಸುವಂಥ ಘಟನೆ. ಅಲಹಾಬಾದ್ನಲ್ಲಿ ವಿದ್ಯಾರ್ಥಿಗಳು ನೀಟ್ ಪೇಪರ್ ಲೀಕ್ ವಿರುದ್ಧ ಪ್ರತಿಭಟನೆ ನಡೆಸಿದಾಗ ಮರುದಿನವೇ ಉತ್ತರ ಪ್ರದೇಶ ಸರ್ಕಾರ ಅಲ್ಲಿನ 3 ದೊಡ್ಡ ಕೋಚಿಂಗ್ ಸೆಂಟರ್ಗಳನ್ನು ಸೀಸ್ ಮಾಡ್ತಾರೆ. ಇವು ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಶಿಕ್ಷಕರ ಕೋಚಿಂಗ್ ಸೆಂಟರ್ಗಳಾಗಿರುತ್ತವೆ. ಪ್ರತಿಭಟನಾಕಾರರನ್ನು ವ್ಯವಸ್ಥಿತವಾದ ಟ್ರೋಲ್ಗಳ ಮೂಲಕ ಅಪಖ್ಯಾತಿಗೊಳಿಸಲಾಗುತ್ತದೆ. ಅಂದರೆ ಸ್ವತಂತ್ರ ಆನ್ಲೈನ್ ಸೃಷ್ಟಿಕರ್ತರಿಗೆ ಮತ್ತು ಹೊಣೆಗಾರಿಕೆಯನ್ನು ಕೇಳುವವರಿಗೆ ಮೌನವಾಗಿರಿ ಅಂತ ಸ್ಪಷ್ಟ ಸಂದೇಶವನ್ನು ರವಾನಿಸಲಾಗುತ್ತದೆ. ಇದು ನಮ್ಮನ್ನೆಲ್ಲ ಕಾಡುವ ಒಂದು ಆಳವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಾಕ್ ಸ್ವಾತಂತ್ರ್ಯ ಇದ್ದೇ ಇರುತ್ತದೆ. ಆದರೆ ಆ ವ್ಯವಸ್ಥೆಯನ್ನು ಪ್ರಶ್ನಿಸಿ ಹೊಣೆಗಾರಿಕೆಯನ್ನು ಕೇಳಿದಾಗ ಮಾತನಾಡಿದ ನಂತರದ ಸ್ವಾತಂತ್ರ್ಯ ಖಾತ್ರಿಯಾಗಿರುತ್ತದೆ. ಪರಿಸ್ಥಿತಿ ಹೀಗೆಯೇ ಇದ್ದರೆ ನಾಳೆ ವ್ಯವಸ್ಥೆಯನ್ನು ಪ್ರಶ್ನಿಸಲು, ಕಠಿಣ ಪ್ರಶ್ನೆಗಳನ್ನು ಕೇಳಲು ಯಾರು ತಾನೇ ಉಳಿಯುತ್ತಾರೆ? ನೀವೇ ಒಮ್ಮೆ ಯೋಚಿಸಿ. ಶಿಕ್ಷಣವನ್ನು ವ್ಯಾಪಾರ ಮಾಡಿಕೊಂಡಿರುವ ಈ ವ್ಯವಸ್ಥೆಯ ವಿರುದ್ಧ ಒಂಟಿಯಾಗಿ ಹೋರಾಡೋದು ಸಾಧ್ಯವೇ? ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನಿಮಗೂ ಕಾನ್ಸರ್ ಅವರ ಹೋರಾಟದ ಹಾದಿ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹದ್ದೇ ರೋಚಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.